ಹಲೋ ಗೈಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಇವತ್ತು ನಿಮಗೆ ಏನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನನ್ನ ಫ್ರೆಂಡು ಒಂದು ಚಿಕ್ಕದಾಗಿ ಅಂಗಡಿ ಓಪನ್ ಮಾಡಿದ್ದಾನೆ, ಪಾರ್ಟ್ ಟೈಮು ಸಾಯಂಕಾಲ ಅಂತ ಅಂದ್ಬಿಟ್ಟು. ಇವಾಗ ಅಂಗಡಿನ ತೋರ್ಸಕ್ಕೆ ಹೋಗ್ತೀನಿ, ಬನ್ನಿರಿ ಎಲ್ಲರೂ ನೋಡೋಣ. ಅದಕ್ಕಿಂತ ಮುಂಚೆ ನಾವು ರೆಗ್ಯುಲರ್ ಆಗಿ ಲೆಮನ್ ಟೀ ಕುಡಿತಾ ಇದ್ದೀವಿ ಸಾಯಂಕಾಲ ಫ್ರೆಶ್ ಫೀಲ್ ಆಗೋಕ್ಕೆ. ಸೊ ಆ ಜಾಗಕ್ಕೆ ಫಸ್ಟು ಲೆಮನ್ ಟೀ ಕುಡಿದ್ಬಿಟ್ಟು ಹಂಗೆ ಶುರು ಮಾಡೋಣ ಬನ್ನಿ ಗೈಸ್. ಜಸ್ಟ್ ಟೀ ಕುಡಿದು ಮುಗಿಸಿದ್ವಿ. ಇಲ್ಲಿಂದ ಇನ್ನೂ 2 ಕಿಲೋಮೀಟ್ರ್ ಇದೆ ಹೋಗೋಕ್ಕೆ ಲೊಕೇಶನ್ನು, ಅಂಗಡಿ ಲೊಕೇಶನ್ನು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ತೋರಿಸಿ ನೋಡಿ ಎಲ್ರಿಗೂ ಪ್ಲೀಸ್. ಇನ್ನೇನು ಹೋಗೇ ಬಿಟ್ಟು ಅನ್ಕೊಬಿಟ್ವಿ, ಇನ್ನೂ ಇಲ್ಲ, ಇನ್ನೂ ಸ್ವಲ್ಪ ದೂರ ಇದೆ. ನಾ ಅಂದ ವೇಲೆ ಇದ್ದೀವಿ ಗೈಸ್. ನಮ್ಮ ಗ್ಯಾರೇಜ್ ಅಣ್ಣ ಇರೋ ನೋಡಿ, ಇಲ್ಲಿ ಗ್ಯಾರೇಜ್ ಬಾಯ್, ತೋರಿಸ್ತೀನಿ ಅವ್ರಿಗೂ ಬನ್ನಿ. ಗ್ಯಾರೇಜ್ ಓನರೇ ಬೈ, ಪಕ್ಕದಲ್ಲೇ ಗಾಡಿ ಓಡಿಸ್ತವ್ರೆ ಇವರೇ. ಮಾಮ ಏನ್ ಮಾಮ, ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ, ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ, ಎಡಕೆಲ್ಲ ಗುಡ್ಡದ ಮೇಲೆ. ಬರ್ಲಾ ಮಾಮ? ಏನು ಹುಡುಗರು ಇನ್ನು ಹುಡುಗರು ಮುಂದೆ ಹೋಗಿದ್ದಾರೆ, ನಾವೇ ಲೇಟು. ಇನ್ನೂ ಬಸ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಹತ್ರ ಬಂದ್ವಿ. ಕರೆಕ್ಟಾಗಿ ಅಂಗಡಿ ಇಲ್ಲಿ ಲೆಫ್ಟಲ್ಲಿ ಇಲ್ಲೇ ಇದ್ದಾರೆ. ಇನ್ನು ಸ್ಟಾರ್ಟ್ ಮಾಡಿದ್ದಾರೆ ಗುರು. ನಮ್ಮ ಮಂಜು ಬ್ರೋ ಕುಂತವ್ರು ನೋಡಿ ಇಲ್ಲಿ. ಎಷ್ಟು ದಿನ ಆಗಿತ್ತು ಕಾಲೇಜ್ ಆಗ್ತದಲ್ಲ ಇದು, ಯಾವುದು ಎಲ್ಲ ಅವರು ಇನ್ನು ಕಾಣೆ ಆಗ್ತವ್ರೆ. ಇನ್ನು ರೆಡಿ ಮಾಡ್ತೀನಿ 6 ಗಂಟೆಗೆ ಅಂದ್ಬಿಟ್ಟು ಇನ್ನೂ ರೆಡಿ ಕೂಡ ಮಾಡಿಲ್ಲ ನೋಡಿ. ಇಲ್ಲಿ ಹೆಂಗೆ ಕುಂತ್ಕವ್ರೆ ಹಿಡ್ಕೊಂಡು. ಏನು ಬ್ರೋ ಇದು, 6 ಗಂಟೆಗೆ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಇನ್ನೂ ರೆಡಿ ಮಾಡಿಲ್ಲ. ಓನರೇ ಇಲ್ವ ಅಂಗಡಿ ಹತ್ರ? ಓನರ್ ಬಂದಮೇಲೆ ಇನ್ನೂ ಸೆಟಪ್ ಮಾಡಬೇಕು. ಇನ್ನೂ ಇದಿಷ್ಟೆಲ್ಲ ಹಿಂಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇವರು. ಜಿಗಿ ಲೈಟ್ ತೆಗಿಯದ್ಲಿ.